My name is Akanksha. I'm mother of Tashwin. ನಾನು ನನ್ನ ಮಗನ ಫಸ್ಟು 2.5 ವರ್ಷವೂ ಆಗಿರಲಿಲ್ಲ ಅವನಿಗೆ. ಆಗ ನಾನು ಈ ಸ್ಕೂಲ್ಗೆ ಬಂದಾಗ ಸಮರ್ ಕ್ಯಾಂಪ್ ನಡೀತಿತ್ತು. ಸಮರ್ ಕ್ಯಾಂಪಲ್ಲಿ ಆಗಿದಾಗ ನನಗೆ ತುಂಬ ಡೌಟ್ಸ್ ಇತ್ತು. ನನ್ನ ಮಗ ಓದ್ಬೋದಾ, ಯಾಕೆ ಅಂದರೆ ಅವನಿಗೆ ಮಾತಾಡೋಕ್ಕೂ ಅಷ್ಟು ಬರ್ತಾ ಇರಲಿಲ್ಲ. ಆಗ ನಾನು ಸರ್ನ ಮೀಟ್ ಮಾಡಿರೋದು. ಆಗ ಸರ್ರೇ ನನ್ನ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋದು, ಇಲ್ಲ ನೀವು ಬನ್ನಿ ಸಮರ್ ಕ್ಯಾಂಪ್ಗೆ ಹಾಕಿ ನೋಡಿ, ನಿಮಗೆ ಇಷ್ಟ ಆದರೆ ಸ್ಕೂಲ್ಗೆ ಸೇರಿಸಿ, ಸಮರ್ ಕ್ಯಾಂಪ್ಗೆ ನೋಡಿ ನಿಮ್ಮ ಮಗುದು ಆ್ಯಕ್ಟಿವಿಟೀಸ್ ಏನಿರುತ್ತೆ, ಅವ್ನು ಪ್ರೋಗ್ರೆಸ್ ಹೆಂಗೆ ಮಾಡ್ತಾನೆ ಅಂತ ನೋಡಿ. ಆಗ ನಾನು ಸಮರ್ ಕ್ಯಾಂಪ್ಗೆ ನನ್ನ ಮಗುನ ಸೇರಿಸಿರೋದು. ಫಸ್ಟ್ ಸಮರ್ ಕ್ಯಾಂಪ್ಗೆ ಸೇರಿಸ್ದಾಗಲೇ ನನ್ನ ಫಸ್ಟ್ ದಿನವೇ ಸೆಕೆಂಡ್ ಡೇನೇ ತುಂಬ ಖುಷಿ ಆಯಿತು. ನನ್ನ ಮಗು ಇರ್ತಾನ ಅಲ್ಲಿ, ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನ ಅಂತಲೇ ನನಗೆ ಡೌಟ್ ಇತ್ತು. ಆದರೂ ಅವ್ನು ಹಂಗೆ ಮಾಡಿದ್ದ. ಸರ್ ಅದನ್ನ ಹಂಗೆ ಅವನ್ನ ಮಾಡಿದರು, ಎನ್ಕರೇಜ್ ಮಾಡಿದರು. ಫಸ್ಟ್ ಸಮರ್ ಕ್ಯಾಂಪ್ಗೆ ಆಗ್ದಾಗಲೇ ನನಗೆ ತುಂಬ ಖುಷಿ ಆಯಿತು. ಆಮೇಲೆ 2ನೇ ಸಮರ್ ಕ್ಯಾಂಪ್ ನಡೀತು. 2ನೇ ಸಮರ್ ಕ್ಯಾಂಪ್ಗೇನು ನಾನು ಅವನ್ನ ಅಡ್ಮಿಷನ್ ಮಾಡಿದ್ದೆ. 2ನೇ ಸಮರ್ ಕ್ಯಾಂಪ್ ಆದಮೇಲೆ ಅವನಿಗೆ ಫುಲ್ ಇಯರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಆಗಲೂ ನಾನು ಸ್ಕೂಲ್ಗೆ ಆಗಲ್ವಾ, ಪ್ಲೇ ಗ್ರೂಪ್ಗೆ ಹಾಕ್ಲಾ ಬೇಡವಾ ಅಂತ ತುಂಬಾ ಡೌಟ್ ಇತ್ತು. ಆಗಲೂ ನಾನು ಸರ್ನ ಮೀಟ್ ಮಾಡಿದ್ದೆ. ಸರ್ ನನಗೂ ತುಂಬ ಎನ್ಕರೇಜ್ ಮಾಡಿದರು, ಇಲ್ಲ ಮ್ಯಾಮ್ ನೀವು ಹಾಕಿ ನೋಡಿ, ನನ್ನ ಮಗುನ ಮಾತೇ ಬರ್ತಾ ಇರಲಿಲ್ಲ. ಆದರೂ ಸರ್ ನನ್ನ ಹೇಳಿದ್ರು, ನೀವು ಹಾಕಿ ನೋಡಿ, ಆಮೇಲೆ ನೋಡಿ ಏನಾಗುತ್ತೆ, ಇಲ್ಲಾಂದರೆ ನೋಡೋಣ ಅಂತ. ನಾನು ಸೆಕೆಂಡ್ ಸಮರ್ ಕ್ಯಾಂಪ್ಗೇನೋ ಅವನ್ನ ಹಾಕಿದೆ. ಸೆಕೆಂಡ್ ಸಮರ್ ಕ್ಯಾಂಪ್ ಆದಮೇಲೆ ಅವ್ನು ಹಂಗೆ ಅಭ್ಯಾಸ ಆದ. ಒಂದು ಸ್ಕೂಲ್ ಅಂತ ಅವನಿಗೆ ಗೊತ್ತಾಯಿತು, ಸ್ಕೂಲ್ ಅಂದರೆ ಏನು ಅಂತ. ಇದೇ ಫಸ್ಟು ಟೈಮ್ ನಾನು ಸಮರ್ ಕ್ಯಾಂಪ್ಗೆ ಅವನ್ನ ಸೇರಿಸಿರೋದು. ಅವನ್ನ ಅಭ್ಯಾಸ ಆಯಿತು ಸ್ಕೂಲಲ್ಲಿ ಹೆಂಗಿರಬೇಕು ಏನು ಅಂತ. ಆಗ ನಾನು ಸ್ಕೂಲಲ್ಲಿ ಪ್ಲೇ ಗ್ರೂಪಲ್ಲಿ ಅಡ್ಮಿಷನ್ ಮಾಡಿದೆ.